وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಸಂಪತ್ತಿನಲ್ಲಿ ವರ್ಧನೆ ಉಂಟಾಗಬೇಕೆ, ಅದಕ್ಕೆ ಈ ಒಂದು ಜಿಕ್ರನ್ನು ಹೇಳಿದರೆ ಸಾಕು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಆಗ್ರಹಿಸುವಂತಹ ಬಯಸುವಂತಹ ಒಂದು ಸಂಗತಿಯಾಗಿದೆ ಸಂಪತ್ತಿನಲ್ಲಿ ವರ್ಧನೆ. ಈ ಒಂದು ಜಿಕ್ರನ್ನು ಹೇಳುವುದಾದರೆ ಖಂಡಿತವಾಗಿಯೂ ನಿಮ್ಮ ಸಂಪತ್ತಿನಲ್ಲಿ ವರ್ಧನೆ ಉಂಟಾಗುತ್ತದೆ. ಆದರೆ ಈ ಜಿಕ್ರನ್ನು ಹೇಳುವಂತಹ ಸಂದರ್ಭದಲ್ಲಿ ನಿಮಗೆ ವಿಶ್ವಾಸ ಬೇಕು. ಅಲ್ಲಾಹನು ಸಂಪತ್ತಿನಲ್ಲಿ ವರ್ಧನೆ ನೀಡುತ್ತಾನೆ ಎಂಬಂತಹ ವಿಶ್ವಾಸದೊಂದಿಗೆ ನೀವು ಹೇಳಬೇಕು. ಹೊರತು ನೀಡುತ್ತಾನೋ ಇಲ್ಲವೋ ಎಂಬಂತಹ ಪರೀಕ್ಷಿಸಲಿಕ್ಕೋಸ್ಕರ ನೀವು ಹೇಳುವುದಾದರೆ ಖಂಡಿತವಾಗಿಯೂ ಅದರಿಂದ ನಿಮಗೆ ಫಲ ಸಿಗಲ್ಲ. ಆದ್ದರಿಂದ ಅಲ್ಲಾಹನು ನೀಡುತ್ತಾನೆ ಎಂಬಂತಹ ದೃಢ ವಿಶ್ವಾಸದೊಂದಿಗೆ ಈ ಒಂದು ಜಿಕ್ರನ್ನು ನೀವು ಹೇಳುವುದಾದರೆ ಖಂಡಿತವಾಗಿಯೂ ನಿಮ್ಮ ಸಂಪತ್ತಿನಲ್ಲಿ ವರ್ಧನೆ ಉಂಟಾಗುತ್ತದೆ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುಮಾರ್ ಅವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮನ್ ಲಜಿಮಲ್ ಇಸ್ತಿಗ್ಫಾರ, ಯಾರಾದರೂ ಇಸ್ತಿಗ್ಫಾರನ್ನು ಕಡ್ಡಾಯಗೊಳಿಸಿದರೆ, ಅಂದರೆ ಇಸ್ತಿಗ್ಫಾರನ್ನು ನಿರಂತರವಾಗಿ ಯಾರಾದರೂ ಹೇಳುವುದಾದರೆ, ಜಅಲಲ್ಲಾಹು ಲಹು ಮಿನ್ ಕುಲ್ಲಿ ضيقٍ ಮಖ್ರಜ, ಅಲ್ಲಾಹನು ಆತನನ್ನು ಎಲ್ಲ ಟೆನ್ಷನ್ಗಳಿಂದಲೂ ಹೊರತರುತ್ತಾನೆ. ಅದೇ ರೀತಿ ವಮಿನ್ ಕುಲ್ಲಿ ಹಮ್ಮಿನ್ ಫರಜ, ಎಲ್ಲ ದುಃಖಗಳಿಂದಲೂ ಅಲ್ಲಾಹನು ಆತನಿಗೆ ಸಂತೋಷವನ್ನು ನೀಡುತ್ತಾನೆ. ವರಜಕಹು ಮಿನ್ ಹೈಸು ಲಾ ಯಹ್ತಸಿಬ್, ಆತನು ಬಯಸದಂತಹ ಮಾರ್ಗದಲ್ಲಿ ಅಲ್ಲಾಹನು ಆತನಿಗೆ ರಿಜ್ಕನ್ನು ನೀಡುತ್ತಾನೆ, ಐಶ್ವರ್ಯವನ್ನು ನೀಡುತ್ತಾನೆ. ನೀವು ಯಾರಾದರೂ ಇಸ್ತಿಗ್ಫಾರನ್ನು ಅಧಿಕಗೊಳಿಸುವುದಾದರೆ ನಿಮ್ಮ ಜೀವನದಲ್ಲಿರುವಂತಹ ಟೆನ್ಷನ್ ಎಲ್ಲವೂ ಕೂಡ ನೀಗಿ ಹೋಗುತ್ತದೆ, ದುಃಖವು ನಿಮಗೆ ನೀಗಿ ಸಂತೋಷ ಸಿಗುತ್ತದೆ. ಅದರೊಂದಿಗೆ ನಿಮಗೆ ಅಲ್ಲಾಹನು ಬಯಸದಂತಹ ಮಾರ್ಗದಲ್ಲಿ ರಿಜ್ಕನ್ನು ನೀಡ್ತಾನೆ ಎಂದು. ಅಂದರೆ ಅಲ್ಲಾಹನು ನಾವು ಬಯಸದಂತಹ ರೀತಿಯಲ್ಲಿ ನಮಗೆ ಐಶ್ವರ್ಯವನ್ನು, ಸಂಪತ್ತನ್ನು, ರಿಜ್ಕನ್ನು ನೀಡ್ತಾನೆ ಎಂದು. ಆದ್ದರಿಂದ ಸಂಪತ್ತಿನಲ್ಲಿ ವರ್ಧನೆ ಬೇಕಾದರೆ ನೀವು ಇಸ್ತಿಗ್ಫಾರನ್ನು ಹೇಳಿ. ಆ ಇಸ್ತಿಗ್ಫಾರ್ ಹೇಳುವಾಗ ದೃಢ ವಿಶ್ವಾಸದೊಂದಿಗೆ ಹೇಳಿ. ಖಂಡಿತವಾಗಿಯೂ ನಿಮ್ಮ ಸಂಪತ್ತಿನಲ್ಲಿ ಅಲ್ಲಾಹನು ವರ್ಧನೆಯನ್ನು ನೀಡ್ತಾನೆ. ಅಲ್ಲಾಹನು ಆ ರೀತಿ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.